ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಒಂದು ಕಡೆ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ, ಇನ್ನೊಂದು ಕಡೆ ಯೋಗ ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ, ಇನ್ನೊಂದು ಕಡೆ ಮ್ಯೂಸಿಕ್ ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ರಿಗೂ ಹ್ಯಾಪಿ ಫಾದರ್ಸ್ ಡೇ, ಹ್ಯಾಪಿ ಯೋಗ ಡೇ, ಹ್ಯಾಪಿ ಮ್ಯೂಸಿಕ್ ಡೇ. ಸ್ನೇಹಿತರೆ, ಈ ಯೋಗ ಅಂತಂದರೆ ಈಗ ದೇಹ ಆರೋಗ್ಯವಾಗಿಡಬೇಕು, ಚೆನ್ನಾಗಿರಬೇಕು ಅಂತಂದರೆ ಆಸನಗಳನ್ನು ಅಭ್ಯಾಸ ಮಾಡ್ತೀವಿ. ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಈ ಥರ ಆಸನಗಳನ್ನು ಅಭ್ಯಾಸ ಮಾಡ್ತೀವಿ. ಹಾಗೆ ಉಸಿರಾಟವನ್ನು ನಿಯಂತ್ರಣದಲ್ಲಿಟ್ಕೋಬೇಕು ಅಂದರೆ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತೀವಿ. ಮನಸ್ಸನ್ನು ಏಕಾಗ್ರತೆಗೊಳಿಸ್ಕೋಬೇಕು ಅಂದರೆ ಧ್ಯಾನವನ್ನು ಅಭ್ಯಾಸ ಮಾಡ್ತೀವಿ. ಆದರೆ ಈ ಯೋಗ ಅಂತಂದರೆ ತನ್ನನ್ನು ತಾನು ತಿಳಿದುಕೊಂಡು ಆ ಪರಮ ಸತ್ಯದೊಂದಿಗೆ ಐಕ್ಯವಾಗುವಂಥ ಮಾರ್ಗವೇ ಯೋಗ. ಆದರೆ ಇದು ಎಲ್ಲರಿಗೂ ಸಾಧ್ಯ ಇಲ್ಲ. ಯೋಗ್ಯತೆ ಇದ್ದರಿಗೆ ಮಾತ್ರ ಆ ಯೋಗವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಆದರೆ ನಾವೇನು ಮಾಡ್ತಾಯಿದ್ದೀವಪ್ಪ ಅಂದರೆ ಇವೆಲ್ಲವನ್ನು ಯೋಗ ಅಂತೇಳಿ ಹೇಳ್ತಾ ಇದ್ದೀವಿ. ಯೋಗ ಅಂತಂದ್ರೇ ಆ ಪರಮ ಸತ್ಯದೊಂದಿಗೆ ಐಕ್ಯ ಆಗೋದು, ಸೇರೋದು, ಒಂದುಗೂಡೋದು, ಅದಕ್ಕೆ ಯೋಗ ಅಂಥೇಳಿ ಹೇಳ್ತೀವಿ. ಹಾಗಾಗಿ ಈ ಯೋಗ ಅಂತ ತಗೊಂಡ್ರೆ ಭಾರತ ದೇಶಕ್ಕೆ ಸುಮಾರು 500 ವರ್ಷಗಳ ಒಂದು ಆಧ್ಯಾತ್ಮಿಕ ಪರಂಪರೆ ಇದೆ ಸ್ನೇಹಿತರೆ. ಅದ್ರ ಬಗ್ಗೆನೇ ಹೇಳಬೇಕು ಅಂದರೆ ತುಂಬ ಇದೆ. ಇದ್ರ ಬಗ್ಗೆ ಮಹರ್ಷಿ ಪತಂಜಲಿಯವರ ಒಂದು ಯೋಗಸೂತ್ರದ ಪುಸ್ತಕದಲ್ಲಿ ಎಲ್ಲವನ್ನು ಅಲ್ಲಿ ಬರೆದಿದ್ದಾರೆ. ಅದು ನಿಮಗೆ ಸಿಕ್ಕಿದ್ರೆ ಓದಿ. ಏಕೆಂದರೆ ನಾವೇನು ಮಾಡ್ತೀವಪ್ಪ ಅಂದರೆ ಬೆಳಿಗ್ಗೆ ಎದ್ದು ಏನು ಆಸನಗಳಿದಾವೋ ಅದನ್ನು ನಾವು ಯೋಗ ಅಂತಿದ್ದೀವಿ. ಅಲ್ಲ ಸ್ನೇಹಿತರೆ, ಒಂದುಗೂಡೋದು, ಸೇರೋದು, ಐಕ್ಯವಾಗೋದು ಆ ಪರಮ ಸತ್ಯದೊಂದಿಗೆ, ಅದಕ್ಕೆ ನಾವು ಯೋಗ ಅಂಥೇಳಿ ಹೇಳ್ತೀವಿ. ಇನ್ನೊಂದು ಕಡೆ ಸಂಗೀತದ ವಿಷಯ ಬಂದಾಗ ಎಂಥ ಒಂದು ನೊಂದ ಮನಸ್ಸಿಗೂ ಈ ಸಂಗೀತ ರಾಮಬಾಣದಂತೆ ಕೆಲಸ ಮಾಡುತ್ತೆ ಸ್ನೇಹಿತರೆ. ಎಂಥರಿಗೂ ಬೇಜಾರಂತ ಅನಿಸಲ್ಲ. ಈ ಸಂಗೀತ ಕೇಳುಗರಿಗೆ ಇರ್ಬೋದು ಅಥವಾ ಹಾಡುಗರಿಗೆ ಇರ್ಬೋದು, ಏನೋ ಒಂದು ರೀತಿ ಆನಂದ ಕೊಡುತ್ತೆ. ಒಂದು ಮನಸ್ಸಿನ ಭಾವನೆಗಳನ್ನು ಧ್ವನಿಯ ಮೂಲಕ ವ್ಯಕ್ತಪಡಿಸುವಂಥ ಒಂದು ದೈವಿಕ ಶಕ್ತಿಯನ್ನೇ ನಾವು ಸಂಗೀತ ಅಂತ ಹೇಳ್ತೀವಿ ಅಲ್ವಾ. ಈ ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಒಂದು ಇನ್ಸ್ಟ್ರೂಮೆಂಟ್ ಮೂಲಕ ಅದನ್ನು ನುಡಿಸೋದ್ರ ಮೂಲಕ ತುಂಬ, ಈಗ ಪುರಾಣದಲ್ಲಿ ನಾವು ನೋಡ್ತೀವಿ ಅಂದರೆ ಕೃಷ್ಣ ಪರಮಾತ್ಮನೇ ಕೊಳಲಿನ ದನಿಗೆ ಎಲ್ಲ ಒಂದು ಗೋವುಗಳು ಬಂದು ನಿಲ್ತಿತ್ತು. ಆ ಒಂದು ಶಕ್ತಿ ಎಲ್ಲ ಜೀವರಾಶಿಗಳಿಗೂ ಇದೆ, ಮನುಷ್ಯನಿಗೂ ಕೂಡ ಅಷ್ಟು ಪವರ್ಫುಲ್ ಅದು. ಈಗ ಇತ್ತೀಚಿನ ದಿನಗಳಲ್ಲಿ ಮನಸ್ಸಿಗೆ ಸಂಗೀತ ಚಿಕಿತ್ಸೆ ಅಂತಲೇ ಮಾಡ್ತಾ ಇದ್ದಾರೆ. ಎಷ್ಟು ಮನಸ್ಸು ದ್ವಂದ್ವ ಇರುತ್ತೆ, ಒಂದು ಡಿಸ್ಟ್ರಾಕ್ಷನಿಂದ ಕೂಡಿರುತ್ತೆ ಅಂತ ಮನಸ್ಸಿಗೆ ಚಿಕಿತ್ಸೆ ಅಂತಲೇ ಕೊಡ್ತಾ ಇದ್ದಾರೆ, ನೀವು ನೋಡಿರ್ಬೋದು. ಹಾಗಾಗಿ ಕೇಳುಗರೇ ಇರ್ಬೋದು, ಹಾಡುಗರಿಗೆ ಇರ್ಬೋದು, ಎಲ್ಲ ಸಂಗೀತ ಪ್ರಿಯರಿಗೂ ನನ್ನ ಅಭಿನಂದನೆಗಳು. ಇನ್ನೊಂದು ಕಡೆ ಮಾತಾಡೋದಾದರೆ ಫಾದರ್ಸ್ ಡೇ ಇವತ್ತು. ಪ್ರತಿಯೊಬ್ಬ ಆ ಮಗುವಿನ ತ್ಯಾಗ, ಪರಿಶ್ರಮ, ಮಾರ್ಗದರ್ಶನ ತಂದೆನೇ ಇರ್ತಾರೆ. ಈ ಶರೀರ ಭೂಮಂಡಲ ಮೇಕೆ ಬರಬೇಕು ಅಂದರೆ ತಂದೆನೇ ಕಾರಣ. ಹಾಗಾಗಿ ಮೊದಲ ದೇವರೇ ತಂದೆ ತಾಯಿ. ಒಂದು ಸಾರಿ ರಾಮು ಅಂತೇಳಿ ಒಬ್ಬ ಹುಡುಗ ಇರ್ತಾನೆ. ಆತ ಯಾವಾಗಲೂ ತಂದೆ ಹತ್ರ ಜಗಳ ಆಡ್ತಿರ್ತಾನೆ. ಬೇರೆ ಫ್ರೆಂಡ್ಸ್ನ ತಂದೆದಿರಿಗೆ ಹೋಲಿಕೆ ಮಾಡಿಕೊಂಡು ಜಗಳ ಆಡ್ತಿರ್ತಾನೆ. ಕೇಳ್ತಿರ್ತಾನೆ ಯಾವಾಗಲೂ ಅವ್ರ ಅಪ್ಪಂಗೆ, ಅವ್ರ ತಂದೆದಿರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ನೀನು ಯಾಕೆ ನನ್ನ ಜೊತೆ ಹಿಂಗಿದೆಯಾ ಅಂಥೇಳಿ. ತಂದೆ ಮುಗುಳು ನಗ್ತಿರ್ತಾರೆ, ಅಷ್ಟೇ, ಏನು ಮಾತಾಡಲ್ಲ. ಏಕೆ ಅಂದರೆ ಅವರ ತ್ಯಾಗ, ಮಾರ್ಗದರ್ಶನ, ಪರಿಶ್ರಮದ ಹಿಂದೆ ಆ ಮಗನ ಭವಿಷ್ಯ ಇರುತ್ತೆ. ಹೀಗೆ ಇರಬೇಕಾದ್ರೆ ಒಂದಿನ ತುಂಬ ಅನಾರೋಗ್ಯಕ್ಕೆ ಗುರಿಯಾಗ್ತಾರೆ ತಂದೆ. ಆಸ್ಪತ್ರೆಗೆ ಸೇರಿಸ್ತಾನೆ ತಂದೆನ. ಆಗ ಡಾಕ್ಟರ್ ಹೇಳ್ತಾರೆ, ವೈದ್ಯರು, ಇನ್ನು ಮುಗೀತು ನಿಮ್ಮ ತಂದೆ ಆಯುಸ್ಸು, ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಲಾಸ್ಟ್ ಸ್ಟೇಜಲ್ಲಿ ಇದ್ದಾರೆ ಅಂತೇಳಿ ಹೇಳಿದಾಗ ಆ ಮಗನಿಗೆ ಏನೋ ಒಂದು ರೀತಿ ದುಃಖ ಆಗುತ್ತೆ. ಆಗ ತಂದೆ ಹತ್ರ ಬಂದು ಕೇಳ್ತಾನೆ, ನಿನ್ನ ಕೊನೆಯ ಆಸೆ ಏನಪ್ಪ ಅಂತ. ಆಗಲೂ ತಂದೆ ಮುಗುಳು ನಗ್ತಾ, ಮಗನೇ, ನೀನು ಚಿಕ್ಕನಿದ್ದಾಗ ನನ್ನ ಕೈ ಬೆರಳನ್ನು ಇಟ್ಕೊಂಡು ನಡೀತಿದ್ದೆ, ಈಗ ನಿನ್ನ ಕೈ ಬೆರಳನ್ನ ಇಟ್ಕೊಂಡು ಮನೆ ತನಕ ಕರ್ಕೊಂಡು ಹೋದರೆ ಅದೇ ಸಾಕು ನನಗೆ ಅಂತ. ಏಕೆಂದರೆ ಎದ್ದು ಓಡಾಡೋ ಅಂಥ ಶಕ್ತಿನೂ ಆ ತಂದೆಗಿರಲ್ಲ. ಆಗ ಮನಸ್ಸಿಗೆ ಭಾರಿ ಬೇಜಾರಾಗುತ್ತೆ ಆ ಮಗನಿಗೆ. ಚೆನ್ನಾಗಿದ್ದಾಗ
ತಂದೆಯ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಅವರು ಯಾರಿಗಾಗಿ ದುಡಿತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಿಲ್ಲ. ಈಗ ಕೊನೆ ಗಳಿಗೆಯಲ್ಲಿ ಒಂದು ಆಸೆಯನ್ನು ನೆರವೇರಿಸಲಾಗದಷ್ಟು ಈ ಪರಿಸ್ಥಿತಿ ಬಂದುಬಿಡ್ತಲ್ಲ ಅಂತ ಅವನಿಗೆ ದುಃಖ ಆಗುತ್ತೆ. ಅದಕ್ಕೆ ಸ್ನೇಹಿತರೆ, ಎಲ್ಲ ಅವರು ಹೇಗೇ ಇರ್ಬೋದು, ತಂದೆ ತಾಯಿಗಳು ಅವರಿಗೆ ಮನಸ್ಸಿಗೆ ದುಃಖ ಕೊಡದೇ ನಿಮ್ಮ ಧರ್ಮ ಜವಾಬ್ದಾರಿ ಏನಿದೆ ಅದನ್ನು ನಿಭಾಯಿಸಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಹ್ಯಾಪಿ ಫಾದರ್ಸ್ ಡೇ, ಹ್ಯಾಪಿ ಮ್ಯೂಸಿಕ್ ಡೇ, ಹ್ಯಾಪಿ ಯೋಗ ಡೇ. ಥ್ಯಾಂಕ್ ಯು.